ನೆಕ್ಸ್ಟ್ ನಾವೀಗ ಕಾಮನ್ ಮಾಸ್ಟರ್ಗೆ ಬಂದ್ವಿ. ಕಾಮನ್ ಮಾಸ್ಟರ್ಗೆ ಬಂದ್ಬಿಟ್ಟು ಆಶಾ ಮ್ಯಾಪಿಂಗನ್ನು ಮಾಡ್ತಾ ಇದ್ದೀವಿ. ಆಶಾ ಮ್ಯಾಪಿಂಗನ್ನು ಮಾಡುವಾಗ ಆ್ಯಡ್ ಯೂಸರ್ನ ಕ್ಲಿಕ್ ಮಾಡಿದ್ವಿ. ಈಗ ಅದೇ ಅರಸಾಪುರ ಗ್ರಾಮದಲ್ಲಿರುವಂತಹ ಆಶಾ ಕಾರ್ಯಕರ್ತೆಯಾಗಿರುವಂತಹ ರತ್ನಮ್ಮ ಇನಿಷಿಯಲ್ ಅವ್ರದ್ದಿಲ್ಲ, ಸೊ ಆರ್ ಅಂತ ಹೇಳ್ಬಿಟ್ಟು ನಾನು ಹಾಕಿರ್ತೇನೆ. ಸೊ ಲೇಬಲ್ ಯೂಸರ್ ಡೆಸಿಗ್ನೇಷನ್ ಬಂದ್ಬಿಟ್ಟು ಆಶಾ. ಅಬಾ ಐ ಡಿ ದಯಮಾಡಿ ಇದ್ದರೆ ಹಾಕಿ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಅವರ ಫೋನ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು, ತಾವು ಗಮನಿಸ್ಬೋದು. 60 ಅವರ ಫೋನ್ ನಂಬರ್ನ ಹಾಕಿ. ಆ ನಂತರ ಯಾವ ಡೇಟಿಗೆ ಅವರು ಇವಾಗ ಮ್ಯಾಪ್ ಹಾಕಿದ್ದಾರೆ, ಸೊ ನಿನ್ನೆ ಡೇಟನ್ನು ಹಾಕಿದ್ರೆ ಏನು ತೊಂದರೆ ಇಲ್ಲ. ಸೊ ನಿನ್ನೆ ಡೇಟನ್ನೇ ಹಾಕಿ. ನೆಕ್ಸ್ಟ್ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ 3 ಸ್ಟೇಜ್ ಇರುತ್ತೆ. ಈ 3 ಸ್ಟೇಜು ಕೂಡ ನಾವು ಅಪ್ಡೇಟ್ ಮಾಡಬೇಕು. ಈ ಮೊದಲನೇ ಸ್ಟೇಜ್ ನಾವೀಗ ಸೇವ್ ಮಾಡಿದ್ದೀವಿ. ಈ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕು. ಸೊ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಇವಾಗ ಬಂದಿದ್ದೀವಿ. ಅಲ್ಲಿ ನೀವು ಅವರಿಗೆ ಅಸೈನ್ ರೋಲ್ ಮಾಡಬೇಕು. ನೀವೇನು ರೋಲ್ ಅವ್ರಿಗೆ ಕೊಡ್ತಿದ್ರೆ ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಅದು ಅರ್ಬನ್ನ ರೂರಲ್ಲ, ರೂರಲ್ ಆದರೆ ರೂರಲ್ ಕ್ಲಿಕ್ ಮಾಡಿ, ಅರ್ಬನ್ ಆದರೆ ಅರ್ಬನ್ ಕ್ಲಿಕ್ ಮಾಡಿ. ದೆನ್ ಯಾವ ತಾಲೂಕಿನ ಆಶಾ ಕಾರ್ಯಕರ್ತೆ ಅಂತ ಹೇಳ್ಬಿಟ್ಟು ಆ ತಾಲೂಕಿನ ಹೆಸರನ್ನ ಕ್ಲಿಕ್ ಮಾಡಬೇಕು, ಸಬ್ ಡಿಸ್ಟಿಕ್ಕು. ಅದೇ ರೀತಿಯಾಗಿ ಬ್ಲಾಕು ಕೂಡ ದಾವಣಗೆರೆಯನ್ನು ಆ ತಾಲೂಕನ್ನೇ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಸೊ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಬರುತ್ತೆ. ಸೊ ಇದನ್ನು ಅವರಿಗೆ ಕೂಡ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇವರಿಗೆ ರಿಪೋರ್ಟ್ ವಿತ್ ಲಿಸ್ಟಿಂಗ್ ಡೇಟಾ ಅದನ್ನು ಕ್ಲಿಕ್ ಮಾಡಿ ಆಫ್ಲೈನ್ ಮೋಡ್ನ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಅವರು ಯಾವ ವಿಲೇಜಿಗೆ ಸಂಬಂಧಪಟ್ಟವರು, ಆ ವಿಲೇಜಿನ ಮೊದಲ 3ರಿಂದ 4 ಅಕ್ಷರ ನೀವು ಟೈಪ್ ಮಾಡಿದ ತಕ್ಷಣ ಆ ವಿಲೇಜ್ ಹೆಸರು ಅಲ್ಲಿ ಬಂದುಬಿಡುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ಸೇವ್ ಅಂತ ಕೊಟ್ಟರೆ 2ನೇ ಸ್ಟೇಜು ಕೂಡ ಕಂಪ್ಲೀಟ್ ಆದಂಗೆ ಆಗುತ್ತೆ. ನೆಕ್ಸ್ಟ್ 3ನೇ ಸ್ಟೇಜಿಗೆ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕು. ಆಮೇಲೆ ಆ ಒಂದು ಗ್ರಾಮದ ಅಥವಾ ಆ ಸಬ್ಸೆಂಟ್ನ HFR ಐಡಿಯನ್ನು ನಾವು ಇಲ್ಲಿ ಮಾಡಬೇಕು, ಹಾಕಬೇಕು. ನಮಗೆಲ್ಲ ಗೊತ್ತೇ ಇದೆ HFR ID ಆ ಸಬ್ಸೆಂಟ್ರದು. ಅದನ್ನು ಹಾಕಿ ಸರ್ಚ್ ಅಂತ ಕೊಟ್ಟರೆ ಆಲ್ರೆಡಿ ಇಲ್ಲಿ ಆಟೋಮೆಟಿಕಲಿ ಬಂದ್ಬಿಡಿ, ಯಾಕಂದರೆ ಆಲ್ರೆಡಿ ಎಲ್ಲ ಮ್ಯಾಪ್ ಆಗಿರುವಂಥದ್ದು. ದೆನ್ ಇವರು ಯಾವ PSCOs ಅಂಡರಲ್ಲಿ ಬರ್ತಾರೆ ಅವರ ಹೆಸರನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇವರು ಯಾವ ವಿಲೇಜಿಗೆ ಸಂಬಂಧಪಡ್ತಾರೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಸೇವ್ ಅಂತ ಕೊಟ್ಟರೆ ಆಶಾ ಕಾರ್ಯಕರ್ತೆಯರ ಮ್ಯಾಪಿಂಗು ಕಂಪ್ಲೀಟ್ ಆದಂಗೆ ಆಗುತ್ತೆ. ದಯಮಾಡಿ ಹಿಂದೆ ಈಗಲೇ ಆ ಒಂದು ಉಪಕೇಂದ್ರ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಆಶಾ ಕಾರ್ಯಕರ್ತರ ಮ್ಯಾಪಿಂಗನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಶುಭವಾಗಲಿ. ಧನ್ಯವಾದಗಳು.